ಇವತ್ತಿನ ರೆಸಿಪಿ ಗೊಜ್ಜು ಅವಲಕ್ಕಿ. ಅದನ್ನ ಮಾಡ್ತಿರೋದು ನನ್ನ ತಂಗಿ ಸುಷ್ಮಾ. ಹಾಯ್, ಹಲೋ. ಹೇಳಮ್ಮ. ಗೊಜ್ಜು ಅವಲಕ್ಕಿಗೆ ಬೇಕಾಗುವ ಸಾಮಗ್ರಿಗಳು: ಒಂದು ಹಿಡಿ ಹುಣಸೆಹಣ್ಣು ನೀರನ್ನ ಸೋದಿಸಿ ಇಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಬೆಲ್ಲ, ಖಾರದ ಪುಡಿ ಅಂತಂದ್ರೆ ಏನೇ ಸಾಂಬಾರ್ ಪುಡಿ ತಗೋಬೇಕು, ಮತ್ತೆ ಉಪ್ಪು. ಇವಾಗ ಅದು ಹೇಗೆ ಅಂದ್ರೆ ಹುಣಸೆಹಣ್ಣ ಒಂದ್ ಇಡಿ ಅಂತಂದ್ರೆ ನೆನ್ಸಿಡ್ಬೇಕು ಒಂದು ಅರ್ಧ ಗಂಟೆ. ಆಮೇಲೆ ನೀರ್ನ ಚೆನ್ನಾಗಿ ಸೋಸ್ಕೋಬೇಕು. ಅದು ಒಂಚೂರು ಕಷ್ಟ ಇರಬಾರ್ದು. ನೀರ್ ನೋಡಿ ಈ ತರ ಕ್ಲಿಯರ್ ಆಗಿರ್ಬೇಕು. ಇದ್ ಮಾಡ್ಬೇಕು. ಇದಕ್ಕೆ 2 ಸ್ಪೂನ್ ಖಾರದ ಪುಡಿ ಹಾಕ್ತೀನಿ. ಖಾರದ ಪುಡಿ ಅಲ್ಲ, ಸಾಂಬಾರ್ ಪುಡಿ. ಓಕೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನ ಬಿಸಿಗಿಡಬೇಕು. ಇದು ಚೆನ್ನಾಗಿ ಕುದಿಬೇಕಂದ್ರೆ ಫುಲ್ಲು ತಿಕ್ಕಾಗಿ ಆಗ್ಬೇಕು. ಅದು ಸ್ಮೆಲ್ ಎಲ್ಲ ಹೋಗ್ಬೇಕು. ಪುಡಿ ಸ್ಮೆಲ್ ಆಗಿ ಸ್ವಲ್ಪ ಇದ್ರ ಸ್ಮೆಲ್ ಬರಬೇಕು. ಸ್ಟವ್ ಹಚ್ಚಿದೀವಿ. ಇದು ಚೆನ್ನಾಗಿ ಕುದಿಬೇಕು. ಕುದ್ದಾದ್ಮೇಲೆ ಏನ್ ಬೇಕು ಮುಂದಿನ ಮೆಥಡ್ ಅಂತ ಹೇಳ್ತೀವಿ. ಅಲ್ಲಿವರೆಗೂ ಇದನ್ನ ಅವಲಕ್ಕಿ ಏನಾಯ್ತು ಇದನ್ನ ತರ್ತರಿಯಾಗಿ ರುಬ್ಕೋಬೇಕಷ್ಟೇ. ಇನ್ ಮಿಕ್ಕಿದೆಲ್ಲ ಒಗ್ಗರಣೆಗೆ ಹಾಕೋದು. ಹೌದಲ್ವಾ? ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಕಡಲೆ ಬೀಜ ಎಣ್ಣೆಲಿ ಫ್ರೈ ಮಾಡಿ ಇಟ್ಟಿದ್ದೀವಿ, ಮತ್ತೆ ಕಡಲೆಬೇಳೆ, ಉದ್ದಿನಬೇಳೆ ಒಂದೂವರೆ ಸ್ಪೂನ್ ತೊಗೊಂಡಿದ್ದೀನಿ, ಒಣಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಮತ್ತೆ ಇದು ಕೊಬ್ಬರಿ ತುರ್ದಿಟ್ಕೊಂಡಿರೋದು. ಒಣ ಕೊಬ್ಬರಿನೇ ಹಾಕ್ಬೇಕಾ? ಒಣ ಕೊಬ್ಬರಿನೇ. ಆಮೇಲೆ ಇದು ಅಷ್ಟೇ ಸರಿಯಾಗಿ ರುಬ್ಕೋಬೇಕು. 1 ಕಾಲ್ ಕೆಜಿ ಆಯ್ತಾ? ಆಯ್ತಲ್ವಾ? 1/4 ಕೆಜಿ ಆದ್ರೆ ಎಷ್ಟು ಜನಕ್ಕೆ ಆಗ್ಬೋದು? ಒಂದ್ 3-4 ಜನಕ್ಕೆ ಆಗ್ಬೋದು. 3-4 ಜನಕ್ಕೆ ಆಗುತ್ತೆ. ಅಕಸ್ಮಾತ್ ಯಾರ ನೆಂಟರು ಬರ್ತಾರೆ, ನಿಮ್ಗೆ ಸಡನ್ ಆಗಿ ಬಂದಾಗ ಲೈಟ್ ಫುಡ್ ಆಗಿ ಕೊಡ್ಬೋದು ಈವ್ನಿಂಗ್ ಅವ್ರಿಗೆ. ಓಕೆ, ಡನ್. ಈ ಥರ ತೆರೆಯಾಗಿ ರುಬ್ಕೋಬೇಕು. ತೆರೆಯಾಗಿ ಯಾಕೆ ಮಾಡಿಕ್ಲೆ ಹಾಕಿ ಈ ಥರ ತೆರೆಯಾಗಿರ್ಬೇಕು. ಪೂರ್ತಿ ನುಣ್ಣಗಿರಬಾರ್ದು. ಹಂಗಾರೆ ಅವಲಕ್ಕಿ ಥರನೂ ಇರಬಾರ್ದು, ಫುಲ್ಲು ರವೆ ಥರನೂ ಆಗಬಾರ್ದು. ಇದನ್ನ ಇವಾಗ ನೀರಲ್ಲಿ ನೆನೆಸ್ಬೇಕಾ? ಇವಾಗ ನಾವು ಇದನ್ನ ಇಲ್ಲಿ ನಾವೇನು ಬಿಸಿ ಮಾಡ್ಕೊತಾ ಇದ್ದೀವೋ ಅದನ್ನ ಒಂದು 10 ನಿಮಿಷ ಹಾರಾಕ್ ಬಿಟ್ಟು ಉಗುರು ಬೆಚ್ಚಿದ್ದಾಗ ಇದನ್ನ ಅದಕ್ಕೆ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬಿಡಬೇಕು. ಅದು ಫುಲ್ಲು ನೆನಿಬೇಕು ಅವಲಕ್ಕಿ. ಅಲ್ಲಿವರೆಗೂ ಅದನ್ನ ಗಟ್ಟಿ ಆಯ್ತಾ ಇರ್ಬೇಕಾ? ಚೆನ್ನಾಗಿ ಬೇಯಬೇಕು. ಅದು ಇದು ಸ್ವಲ್ಪ ಉಗುರು ಬಿಸಿ ಇದೆ. ಇದು ಕುದಿಸಿ ಬಿಸಿಯಾಗಿ ಆರಿರೋದು. ಸ್ವಲ್ಪ ಆರಿದೆ. ಅದನ್ನ ಇದಕ್ಕೆ ಮಿಕ್ಸ್ ಮಾಡಿ ನೋಡಿ, ನಿಮ್ಗೆ ಎಷ್ಟು ಇದು ಬೇಕೋ ಅಷ್ಟು. ಜಾಸ್ತಿ ತೆಳ್ಳಕ್ಕೂ ಇರಬಾರ್ದು, ಇದಾಗೂ ಇರಬಾರ್ದು, ನಾರ್ಮಲ್ಲಾಗೆ. ಚೆನ್ನಾಗಿ ಕಲಿಸ್ಕೊಂಡು ಒಂದು 10ರಿಂದ 15 ನಿಮಿಷ ಆರಾಗಿ ಬಿಡಬೇಕು. ಅದು ಚೆನ್ನಾಗಿ ಖಾರ, ಉಪ್ಪು, ಹುಳಿ ಎಲ್ಲ ಇದಕ್ಕೆ ಒದ್ಕೊಳುತ್ತೆ ನೀಟಾಗಿ. ಸರಿ, ಬನ್ನಿ ಇವಾಗ ನೋಡೋಣ. 10 ನಿಮಿಷ ಆಗಿದೆ. ಇದನ್ನು ನೆನೆಸಿ ಆಮೇಲೆ ಇದನ್ನು ಹಿಂಗೆ ಒಂದೊಂದೇ ಅಂಟ್ಕೊಂಡಿರೋದನ್ನ ತೆಗಿಬೇಕು ಕೈಯಲ್ಲಿ. ಅದು ನೀಟಾಗಿ ಉದ್ದುದ್ರಾಗಿ ಇರಬೇಕು. ಆವಾಗ ನೀಟಾಗಿ ನಿಮಗೆ ಗೊತ್ತಾಗುತ್ತೆ ಇದು ಏನು ಪೂರ್ತಿ ಇದಾಗಿದೆಯಾ, ಮೆತ್ತಗಾಗಿದೆಯಾ ಇಲ್ವಾ, ಅಥವಾ ಏನು ಉಪ್ಪು, ಹುಳಿ, ಖಾರ ಎಲ್ಲ ಹೊಂದ್ಕೊಂಡಿದ್ಯಾ ಇದಕ್ಕೆ ಅನ್ನೋದು ನಿಮಗೆ ಇದರಿಂದ ಗೊತ್ತಾಗುತ್ತೆ. ಕೈ ಇದಾಗ್ದಾದ್ರೆ ಸಾಫ್ಟಾಗಿ ಆಗುತ್ತೆ. ಯಾಕೆಂದರೆ ಆ ನೀರಿಗೆ ಪುಡಿ ಮತ್ತು ಹುಣಸೆಹಣ್ಣು, ಒಂದು ಸ್ವಲ್ಪ ಬೆಲ್ಲ, ಉಪ್ಪು ಎಲ್ಲ ಹಾಕಿರೋದ್ರಿಂದ ಅದರಲ್ಲಿ ಟೇಸ್ಟ್ ಇರುತ್ತೆ. ಎಲ್ಲ ಇವಾಗಲೇ ಚೆಕ್ ಮಾಡ್ಕೋಬಹುದಾ ಹೆಂಗೆ ಐತೈತೆ ಏನು ಅಂತ ಗೊತ್ತಾಗ್ಬಿಡುತ್ತೆ. ನೀವು ಅದು ಉದ್ರಾಗಿದ್ರೆ ನಿಮಗೆ ಇಷ್ಟು ಸಾಫ್ಟಾಗಿ ಬರಲ್ಲ. ಇನ್ನು ಉದ್ರಾಗಿ ಗಟ್ಟಿಯಾಗಿ ಬರುತ್ತೆ. ಇದು ಚೆನ್ನಾಗಿ ಹೊಂದ್ಕೊಂಡಿದೆ ಇದಕ್ಕೆ. ಉಪ್ಪು, ಹುಳಿ, ಖಾರ ಎಲ್ಲ ನೀಟಾಗಿ ಇದಾಗಿದೆ. ನಿಮಗೆ ಖಾರ ಜಾಸ್ತಿ ಬೇಕಾದ್ರೆ ಹಾಕೊಬೋದು, ಮೀಡಿಯಮ್ ಖಾರ ಬೇಕಾದರೆ ಮೀಡಿಯಮ್ ಖಾರ ಹಾಕೊಂಡು ಮಾಡ್ಬೋದು. ಯಾವ ಥರ ನಿಮಗೆ ಹೆಂಗೆ ಬೇಕೋ. ಆಮೇಲೆ ಉಪ್ಪು, ಹುಳಿ, ಖಾರನೂ ಅಷ್ಟೇ ಒಂದೇ ಥರ ಇದಾಗಂಗೂ ಮಾಡ್ಕೊಬೋದು. ಆವಾಗ ಚೆನ್ನಾಗಿರುತ್ತೆ. ಉಪ್ಪು, ಹುಳಿ, ಖಾರ ಎಲ್ಲ ಒಟ್ಟಿಗೆ ಇದಾಯಿತು ಅಂದಾಗ ಇದಾಗುತ್ತೆ. ಇವಾಗ ಒಗ್ಗರಣೆ ಹಾಕೋಣ ಬನ್ನಿ. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀವಿ. ಅದು ಕಾಯ್ದಾದ್ಮೇಲೆ ಒಗ್ಗರಣೆಗೆ ಏನೇನು ಬೇಕೋ ಇವಾಗ ಅದನ್ನ ಹಾಕಿದ್ರೆ ಮುಗೀತು ಗೊಜ್ಜು ಅವಲಕ್ಕಿ. ಇದು ಎಲ್ಲ ಕಡೆನೂ ಮಾಡಲ್ಲ.
ಅಂದರೆ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ಅಂದರೆ ಇದು ಬೇರೆ ಥರ ಸ್ಟೈಲು. ನಾನು ನಮ್ಮ ಮನೇಲಿ ಮಾತ್ರ ಹೀಗೆ ಮಾಡ್ತೀನಿ, ಇಷ್ಟಪಟ್ಟು ತಿಂತೀನಿ. ನಮ್ಮ ಕಡೆ ಮಾಡೋದಿಲ್ಲ ಕಣೆ. ಇಲ್ಲ, ನಾವು ಮಾಡ್ತೀವಿ. ನನಗಿದು ಫೇವ್ರೇಟ್. ನಮ್ಮಮ್ಮ ನಮಗೆ ಸ್ಕೂಲ್ ಡೇಸಲ್ಲಿ ಮಾಡ್ಕೊಡೋರು ಯಾವಾಗೂ. ರೇಷ್ಮಾ, ಈಗ 1 ಸ್ಪೂನು ಸಾಸಿವೆ, ಅದಾದಮೇಲೆ ಕಡಲೆಬೇಳೆ, 2 ಸ್ಪೂನ್ ಉದ್ದಿನಬೇಳೆ. ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದಕ್ಕೆ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಇದ್ರೆ ಒಳ್ಳೇದು. ಅದು ನೀಟಾಗಿ ಇದಾಗುತ್ತೆ ಅಷ್ಟೇ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಇದು ಫ್ರೈ ಆದಮೇಲೆ ಇದು ನೋಡಿದ್ರೆ ಗೊತ್ತಾಗುತ್ತೆ, ಇದು ಫ್ರೈ ಆಗಬೇಕು ಚೆನ್ನಾಗೆ. ನಾನು ಮುಂಚೆನೇ ಕಡಲೆ ಬೀಜನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಅದು ಎಣ್ಣೆಯಲ್ಲಿ ಕರ್ದು ಇಟ್ಕೊಂಡಿರೋದು ಅದೇ ಎಣ್ಣೆಗೆ ಹಾಕಿರೋದು. ಅದಕ್ಕೆ ಸಪ್ರೇಟ್ ಏನು ಹಾಕೋದು ಬೇಡ. ಮತ್ತೆ ಇವಾಗ ಇದಕ್ಕೆ ಕರಿಬೇವು ಹಾಕೋತಾ ಇದ್ದೀನಿ. ಆಮೇಲೆ ಒಣಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಅದು ಒಣಮೆಣಸಿನ್ಕಾಯಿ ನೀಟಾಗಿ ಫ್ರೈ ಆಗಬೇಕು ಸ್ವಲ್ಪ. ತುಂಬಾ ಚೆನ್ನಾಗಿರುತ್ತೆ, ಸ್ನ್ಯಾಕ್ಸ್ ತರ ಇರುತ್ತೆ. ಯಾರನ್ನ ಬಂದರೆ ಮನೆಗೆ ಸಡನ್ನಾಗಿ ಬರ್ತಾರೆ, ನೀವೆಲ್ಲ ಇದು ಮಾಡೋಕ್ಕಾಗಲ್ಲ ಅಂದಾಗ ಇದನ್ನು ಮಾಡಿ ಕೊಡ್ಬೋದು. ತುಂಬಾ ಚೆನ್ನಾಗಿ ಒಂದು 15-20 ಮಿನಿಟ್ಸಲ್ಲಿ ಹಾಗೆ ನೋಡಿ. ನಮ್ಮನೇಲಿದೆ, ಇವ್ರು ಫಸ್ಟ್ ಮಾಡ್ಕೊಡ್ತಾರೆ ರೆಸಿಪಿ. ಚೆನ್ನಾಗಿ ಇದಕ್ಕೆ ಇವಾಗ ನಾನು ರೆಡಿ ಮಾಡಿರೋ ಇದನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಎಲ್ಲ ಹಾಕೊಂಡಿದ್ದೀವಿ, ಎಲ್ಲ ಇದನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀಟಾಗಿ. ಸಿಮ್ಮಲ್ಲೇ ಇದನ್ನು ಮಾಡಿ, ಜಾಸ್ತಿ ಉರಿ ಕೊಡ್ಕೊಳಕ್ಕೆ ಹೋಗಬೇಡಿ. ನಾರ್ಮಲ್ ಮೀಡಿಯಮ್ ಸಿಮ್ಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಡು. ಒಂದು 5-10 ನಿಮಿಷ ಸಾಕು, ಅದು ಬಿಸಿ ಆಗೋ ತನಕ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸ್ತೈತೆ. ಇಲ್ಲೇ ಸಗಟ ಕಾಣಿಸ್ತೈತೆ. ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನಾವೇ ಇವಾಗಲೇ ಹೇಳ್ತೀವಿ. ಇದಕ್ಕೆ ರುಚಿಗಾಗಷ್ಟು ಕೊಬ್ಬರಿ ಮತ್ತು ಫ್ರೈ ಮಾಡಿರೋ ಕಡಲೆ ಬೀಜ. ನಿಮಗೆ ಕಡಲೆ ಬೀಜ ಚೆನ್ನಾಗಿರುತ್ತೆ, ಜಾಸ್ತಿ ಹಾಕಿದ್ರು ಚೆನ್ನಾಗಿರುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇದನ್ನು ಮಾಡ್ಕೊಳ್ಳಿ. ಆಮೇಲೆ ಲಾಸ್ಟಲ್ಲಿ ಅದ್ರ ಜೊತೆನೆ ಕೊತ್ತಂಬರಿ ಸೊಪ್ಪು ಹಾಕಿಕೊಳ್ಳೋಣ. ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡ್ರೆ ಮುಗೀತು. ಒಂದ್ಸತಿ ನೀವೆಲ್ಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಟೇಸ್ಟ್ನ ಜಯಾ ಕಿಚನಲ್ಲಿ ಕಮೆಂಟ್ಸ್ ಮಾಡಿ. ಅಂದರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಕಾಮೆಂಟ್ಸ್ ಮಾಡಿ, ಲೈಕ್ ಮಾಡಿ. ಇವಾಗ ಸರ್ವಿಗೆ ರೆಡಿ, ಸರ್ವ್ ಮಾಡ್ತಾ ಇದ್ದಾರೆ ನಮ್ಮ ಸುಷ್ಮಾ ಅವರು. ನೋಡೋಣ ಹೇಗಿದೆ ಅಂತ, ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡೋಕ್ಕೆಲ್ಲ ನಾವೆಲ್ಲ ಕಾಯ್ತಾ ಇದ್ದೀವಿ. ಈಗ ಗೊಜ್ಜೋಲಕ್ಕಿ ರೆಡಿ ಆಗಿದೆ. ಈಗ ಬನ್ನಿ ಎಲ್ಲ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತಾರೆ. ಇದು ಗೊಜ್ಜೋಲಕ್ಕಿ ಮಾಮ ಹೇಗಿದೆ ಅಂತ ಅವ್ರ ಮಾವನ್ ಕೇಳ್ತಾರೆ.